ನಿತ್ಯತ್ವದುಧರಿಗಳ ದಾಟಿ ದಾಟಿ ಜಲಯಾತ್ರೆಯೊಳಗೆ ಹೀಗೆ ಜಲಯಾತ್ರೆಯೊಳಗೆ ಹೀಗೆ ಜಲಯಾತ್ರೆಯೊಳಗೆ ಹೀಗೆ ಕಾಲರಾಡವರೆ ತೆರೆ ತೆರೆಯಮ್ಮ ಅವನ ಈ ಲೋಕ ಲೋಕಗಳ ಶೋಧ ಸಾಹಸದ ಪ್ರಥಮ ಹುಟ್ಟು ಅವನ ಈ ಲೋಕ ಲೋಕಗಳ ಶೋಧ ಸಾಹಸದ ಪ್ರಥಮ ಹುಟ್ಟು ಸಾಹಸದ ಪ್ರಥಮ ಹುಟ್ಟು ಪರಿಪಕ್ವಗೊಳ್ಳಲು ಹೊರಟಿರುವ ಮಿಡಿತ ಪರಿಪಕ್ವಗೊಳ್ಳಲು ಹೊರಟಿರುವ ಮಿಡಿತ ತೆರೆಗಿಳಿವ ಇವನು ಇಟ್ಟು ತೆರೆಗಿಳಿವ ಇವನು ಇಟ್ಟು ಅವನ ಪರಮಾಗ್ನಿ ಅವನ ಪರಮಾಗ್ನಿ ಬಲದ ಬಗೆಗೇನು ಅರಿಯದಂತೆ ಅವನ ಆ ಪರಮಾಗ್ನಿ ಬಗೆಗೆ ಏನು ಅರಿಯದಂತೆ ಏನು ಅರಿಯದಂತೆ ಜ್ಞಾನದಲ್ಲಿ ಅವನನ್ನು ಹಿಡಿದು ಅಜ್ಞಾನದಲ್ಲಿ ಅವನನ್ನು ಹಿಡಿದು ಬಿಗಿಯುವ ಭಾವಭ್ರಾಂತಿಯೊಳಗೆ ಬಿಗಿಯುವ ಭಾವಭ್ರಾಂತಿಯೊಳಗೆ 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 ಬೃಹತ್ ಸಾಗರದಾದ್ಯಂತ ರಸಿ ವಿಸ್ತಾರಲೆ ಸಾಗಿ ವಿಸ್ತಾರಲೆ ಸಾಗಿ ಕಾಲದಾರ್ಣವದ ತೆರೆ ತೆರೆಯ ಮೇಲೆ ಇವನೀಗ ತೇಲಿ ತೇಲಿ ಬೃಹನ್ಮಂಡಲದ ತಮದ ಮಧ್ಯದಲ್ಲೂ ಮಿನುಗುತಿಹ ಜ್ಯೋತಿಯಾಗಿ ಬೃಹನ್ಮಂಡಲದ ತಮದ ಮಧ್ಯದಲ್ಲೂ ಮಿನುಗುತಿಹ ಜ್ಯೋತಿಯಾಗಿ ಮಿನುಗುತಿಹ ಜ್ಯೋತಿಯಾಗಿ ತಟ್ಟಡಿಯಲ್ಲಿರುವ ಪುಕ್ಕುಲತೆಯಲ್ಲಿ ತಡವರಿಸಿ ಹೆಜ್ಜೆಯಾಗಿ ತಡವರಿಸಿ ಹೆಜ್ಜೆಯಾಗಿ ತಡವರಿಸಿ ಹೆಜ್ಜೆಯಾಗಿ ಅವನದೇ ಭೂಮ ವಿನ್ಯಾಸ ತಾನು ದೀಕ್ಷಿತ ಭೀರುವಾಗಿ ದೀಕ್ಷಿತ ಭೀರುವಾಗಿ ದೀಕ್ಷಿತ ಭೀರುವಾಗಿ ನಿತ್ಯಾನುಸಂಧದಲ್ಲ ಆವಿಷ್ಕಾರ ನಿತ್ಯಾನುಸಂಧಾನದಲ್ಲಿ ಆವಿಷ್ಕಾರ ಶಿರಗಮನದೊಳಗೆ ಯಾನ ಶಿರಗಮನದೊಳಗೆ ಯಾನ ಇವನಿದೋ ನಿತ್ಯ ನಾವಿಕನು ತೇಲಿ ಆರ್ಣವದ ಮೇಲೆ ತಾನ ಆರ್ಣವದ ಮೇಲೆ ತಾನ ಆರ್ಣವದ ಮೇಲೆ ತಾನ ಖಂಡ ಖಂಡಗಳ ದಂಡೆತ್ತಾನಿರದ ಆಂತರ್ಯ ಗುಹ್ಯವಾಗಿ ಖಂಡ ಖಂಡಗಳ ದಂಡೆತ್ತಾನಿರದ ಆಂತರ್ಯ ಗುಹ್ಯವಾಗಿ ವ್ಯಾಪ್ತಗೊಂಡಿರುವ ಮಹಾಸಾಗರ ಅಲೆ ಅಲೆಯ ಮೇಲೆ ಸಾಗಿ ಅಲೆ ಅಲೆಯ ಮೇಲೆ ಸಾಗಿ ಅಲೆ ಅಲೆಯ ಮೇಲೆ ಸಾಗಿ ಅಲೆ ಅಲೆಯ ಮೇಲೆ ಸಾಗಿ ಅಲೆ ಅಲೆಯ ಮೇಲೆ ಮಾತಾಡ್ಲಿ ಏನ್ ಹೇಳ್ತೀರಿ ತಾವು? ನನಗೆ ಸಂಗೀತ ಗೊತ್ತಿಲ್ಲ, ಗಮಕ ಕಲ್ತಿಲ್ಲ, ಯಾವುದನ್ನು ಕಲಿದೆ ಕೇವಲ ನಾನೇ ಇಂಥದ್ದೊಂದು ನಿರಂತರ
ಅಭ್ಯಾಸದೊಳಗಡೆಗೆ ಅದು ಬಂದಿದೆ. ಯಾರಾದ್ರೂ ಸಂಗೀತ ತಿಳಿದಿರೋರು, ಸಾಹಿತ್ಯ ಚೆನ್ನಾಗಿ ಬಲ್ಲವರು ಇದ್ರೆ, ತಪ್ಪುಗಳಿದ್ರೆ ಅಥವಾ ತಿದ್ಕೊಳ್ಳೋದೇನಾದ್ರೂ ಇದ್ರೆ ದಯವಿಟ್ಟು ತಿಳಿಸಿ. ಇನ್ನಷ್ಟು ನನ್ನನ್ನು ನಾನು ಬದಲಾಯಿಸಿಕೊಳ್ಳೋದಕ್ಕಾಗಿ ಅತ್ಯಂತ ವಿನೀತನಾಗಿ ಈ ಸಲಹೆಯನ್ನು ಹೇಳ್ತಾ ಇದ್ದೇನೆ. ಇನ್ನೊಂದು ಪದ್ಯ ಹೇಳಿ ನನ್ನ ಮಾತಿಗೆ ಮಂಗಳ ಹಾಡಕ್ ಬಯಸ್ತೀನಿ. ಯಾಕೆಂದ್ರೆ ಇದು ಅನಂತದ ಅನುಭೂತಿಗಾಗಿ ಇರುವಂತ ವೇದಿಕೆ. ಅಂಥವನ್ನ ಅನುಭವಿಸಿರ್ತಕ್ಕಂಥ ಹಿರಿಯರು ವೇದಿಕೆ ಮೇಲಿದ್ದಾರೆ. ಹಾಗಾಗಿ ನಾನು ಹೆಚ್ಚು ಸಮಯವನ್ನು ತಗೊಳ್ಳೋದಕ್ಕಾಗದೆ ನನಗೆ ಒಂದು ವಿಶೇಷವಾದ ಇಷ್ಟವಾದ ಒಂದು ಪದ್ಯ ಇದೆ, ಅದನ್ನ ಹೇಳಿಬಿಟ್ಟು ನಾನು ನನ್ನ ಮಾತಿಗೆ ಮಂಗಳ ಹಾಡಿಗೆ ಆತ್ಮಸಮರ್ಪಣೆ ಅನ್ನುವಂಥದ್ದು ವಿಶೇಷವಾಗಿ ಇದು ಸರೆಂಡರ್ ಅಂತ ಹೇಳಿ ಅರವಿಂದರು ತಮ್ಮ ಆತ್ಮವನ್ನ ಪೂರ್ಣವಾಗಿ ಆದ್ಯಾಶಕ್ತಿಗೆ ಸಮರ್ಪಿಸಿದ ಕಾರಣಕ್ಕಾಗಿ ಅವರೊಳಗಡೆಗೆ ಒಂದು ವಿಶೇಷವಾದಂತ ಕಾರ್ಯವನ್ನ ಈ ಲೋಕದಲ್ಲಿ, ಭೂಲೋಕದಲ್ಲಿ, ಭೂತಳದಲ್ಲಿ ಮುಂದೆ ಮಾನವನ ಭವಿತವ್ಯವೇ ಎನ್ನುವುದನ್ನು ಕಂಡು ಉಂಡು ಅದನ್ನ ತಿಳಿಸ್ತಕ್ಕಂಥ ಶಕ್ತಿಯನ್ನು ತಾಯಿ ಕೊಟ್ಲು ಅಂತ ಹೇಳ್ತಾರೆ. ಅವರು ಏನನ್ನ ಮಾಡಿದ್ರು ಅದು ಡೈರೆಕ್ಟ್ ಡಿಸಿಸಿವ್ ಆಕ್ಷನ್ ಫ್ರಮ್ ದಿ ಸುಪ್ರೀಂ ಅಂತ ಹೇಳ್ತಾರೆ ಮಾತಾಯಿಯವರು. ಹಾಗೆ ನಾವು ಆಗ್ಬೇಕು ಅನ್ನೋದಾದ್ರೆ ಸಮರ್ಪಣೆ ಹೇಗಿರ್ಬೇಕು ಅನ್ನೋದನ್ನ ಈ ಪದ್ಯ ಹೇಳ್ತಾ ಇದೆ. ನೀನೇ ನೀನು ನಾನಾರಿಗ ಉಪಕರಣವಾಗಿ ನಿಂದ ಓ ಗುಹ್ಯ ಪರಮ, ಓ ಗುಹ್ಯ ಪರಮ ಆತ್ಮಜ್ಯೋತಿ, ಓ ಗುಹ್ಯ ಪರಮ ಆತ್ಮಜ್ಯೋತಿ, ಜೊತೆ ಪ್ರಕೃತಿ ನೆಲೆಯಲಿಂದ, ಪ್ರಕೃತಿ ನೆಲೆಯಲಿಂದ ನನ್ನ ಮೃಣ್ಮಯದ ಸರ್ವ ಸಮ್ಮಿಲನಗೊಳ್ಳಲಿ ನನಗೆ, ನನ್ನ ಮೃಣ್ಮಯದ ಸರ್ವ ಸಮ್ಮಿಲನಗೊಳ್ಳಲಿ ನನಗೆ. ಈಗ ಹರಸು, ಈಗ ಹರಸು, ನನ್ನ ಮೃಣ್ಮಯದ ಸರ್ವ ಸಮ್ಮಿಲನಗೊಳ್ಳಲೆ ನನಗೆ ಹರಸು. ನಿನ್ನದೇ ಚಿರದ ದಿವ್ಯತೆಯ ಭವ್ಯ ಶೋಭಾಯದೊಳಗೆ ಇರಿಸು, ನಿನ್ನದೇ ಚಿರದ ದಿವ್ಯತೆಯ ಭವ್ಯ ಶೋಭಾಯದೊಳಗೆ ಇರಿಸು, ಶೋಭಾಯದೊಳಗೆ ಇರಿಸು. ಸಲ್ಲಿಸಿಹೆ ನನ್ನ ಸಂಕಲ್ಪವನ್ನು ನಿನ್ನಿಚ್ಛೆಯಂತೆ ಇರಲು, ನಿನ್ನಿಚ್ಛೆಯಂತೆ ಇರಲು. ಅರ್ಪಿಸಿದೆ ನನ್ನ ಮನವನ್ನು ನಿನ್ನ ಚಿದ್ರೂಪನಾಲೆಗೊಳ್ಳಲು, ನಿನ್ನ ಚಿದ್ರೂಪನಾಲೆಗೊಳ್ಳಲು. ನನ್ನದೆನ್ನುವುದ ಏನೊಂದ ಹಿಂದೆ ನೀ ಉಳಿಸಬೇಡ ಹೀಗೆ, ನನ್ನದೆನ್ನುವುದ ಏನೊಂದ ಹಿಂದೆ ನೀ ಉಳಿಸಬೇಡ ಹೀಗೆ, ಉಳಿಸಬೇಡ ಹೀಗೆ. ಅನಿರ್ವಚನೀಯ ಜೊತೆಗೆ ಅತಿ ಗೂಢ ಈ ನಮ್ಮ ಯೋಗದೊಳಗೆ, ಅತಿ ಗೂಢ ಈ ನಮ್ಮ ಯೋಗದೊಳಗೆ, ನಮ್ಮ ಯೋಗದೊಳಗೆ. ನಿನ್ನ ಪ್ರೇಮದ ವಿಶ್ವಶ್ರುತಿಯೊಳಗೆ, ನಿನ್ನ ಪ್ರೇಮದ ವಿಶ್ವಶ್ರುತಿಯೊಳಗೆ ನನ್ನೆದೆಯ ಮಿಡಿತವಿತ್ತು, ನನ್ನೆದೆಯ ಮಿಡಿತವಿತ್ತು. ನನ್ನ ದೇಹವಿದು ಯಂತ್ರ ತಾನಾಗಿ, ನನ್ನ ದೇಹವಿದು ಯಂತ್ರ ತಾನಾಗಿ ನಿನಗೀಗ ಭವದ ವಸ್ತು, ನಿನಗೀಗ ಭವದ ವಸ್ತು. ನನ್ನ ದೇಹವಿದು ಯಂತ್ರ ತಾನಾಗಿ ನಿನಗೀಗ ಭವದ ವಸ್ತು.
ನನ್ನ ನರಗಳಲ್ಲಿ ಮತ್ತೆ ಧ್ವನಿಯಲ್ಲಿ ನಿನ್ನ ತೋಷ ಸಲಿಲ ಉಳಿದು, ನನ್ನ ನರಗಳಲ್ಲಿ ಮತ್ತೆ ಧ್ವನಿಯಲ್ಲಿ ನಿನ್ನ ತೋಷ ಸಲಿಲ ಉಳಿದು, ನನ್ನ ಚಿಂತನದ ಕದಿರ ಶೋಧದಲ್ಲಿ, ನನ್ನ ಚಿಂತನದ ಕದಿರ ಶೋಧದಲ್ಲಿ ಬೊಲಲೆ ನಗೆ ಶಕ್ತಿ ಇಳಿದು, ಬೊಲಲೆ ನಗೆ ಶಕ್ತಿ ಇಳಿದು, ಬೊಲಲೆ ನಗೆ ಶಕ್ತಿ ಇಳಿದು. ನಿತ್ಯತ್ವದೊಳಗೆ ನಿನ್ನ ಪೂಜಿಸಲು, ನಿತ್ಯತ್ವದೊಳಗೆ ನಿನ್ನ ಪೂಜಿಸಲು ನನ್ನಾತ್ಮ ಮಾತ್ರ ಉಳಿಸು, ನನ್ನಾತ್ಮ ಮಾತ್ರ ಉಳಿಸು. ನಿನ್ನದೇ ರೂಪ ಜೊತೆ ಪ್ರಾಣಗಳಲ್ಲಿ ನಿನ್ನನ್ನೇ ದರ್ಶಗೊಳಿಸು, ನಿನ್ನನ್ನೇ ದರ್ಶಗೊಳಿಸು, ನಿನ್ನನ್ನೇ ದರ್ಶಗೊಳಿಸು, ನಿನ್ನನ್ನೇ ದರ್ಶಗೊಳಿಸು. ಧನ್ಯವಾದ, ನಮಸ್ಕಾರ. ಶಬ್ದದ ನಾದದ ಪದ್ಧತಿಯಲ್ಲಿ ತೇಲಿಸಿ ವಿಹಾರ ನೀಡಿದ ಶ್ರೀ ನಂದೀಶ್ ಅವರಿಗೆ ಧನ್ಯವಾದಗಳು. ಆಮೇಲೆ ಅವರು ಹೇಳಿದ ಒಂದು ಮಾತಿದೆ, ಅರಿವಿಗೆ ಅಹಮಟ್ಟಿಯಾದರೆ ಸಾವಿತ್ರಿ ಅರ್ಥವಾಗುವುದಿಲ್ಲ. ಯಾಕಂದ್ರೆ ಸಾವಿತ್ರಿ ಕೃತಿಯನ್ನ ಓದೇ ನಾವು ಅರ್ಥ ಮಾಡ್ಕೊಳ್ಬೇಕು. ಇಲ್ಲಿ ಪುಟ್ಟು ಕುಲಕರ್ಣಿಯವರು ಎಷ್ಟು ಗಡಚಾದ ಇಂಗ್ಲಿಷು ಸಾವಿತ್ರಿ ರಚನೆ ಆಗಿತ್ತು. ಪಾಶ್ಚಾತ್ಯರಿಗೂ ಅರ್ಥ ಆಗಿಲ್ಲ, ಪೌರಾತ್ಯರಿಗೂ ಅರ್ಥ ಆಗಿಲ್ಲ. ಅವರು ಅದನ್ನು ಕನ್ನಡಕ್ಕೆ ಅಷ್ಟೇ ಬಿಗುವಾದ ಭಾಷೆಯಿಂದ ಅನುವಾದ ಮಾಡಿದ್ದಾರೆ. ಅಂತಹ ಕೃತಿ ಬಹಳ ಅಪೂರ್ವ. ಇವತ್ತು ನಮ್ಮ ಅದೃಷ್ಟಕ್ಕೆ ಅದು ಕೆಲವು ಕೃತಿಗಳಿವೆ, ಅದನ್ನು ನೀವು ಆಸಕ್ತವನ್ನು ತಗೋಬಹುದು. ಈಗ ನೇರವಾಗಿ ನಾವು ಪುಟ್ಟು ಕುಲಕರ್ಣಿಯವರ ಮಾತನ್ನು ಕೇಳೋಣ. ನನಗೆ ಯಾವ ಛಂದಸ್ಸಲ್ಲಿ ಇದೆ ಅಂತ ಕೇಳಿದ್ರೆ ಆಶ್ಚರ್ಯ ಆಗ್ಬೋದು. ಅದು ಮಯೂರ ಛಂದಸ್ಸಲ್ಲಿ ಇದೆ ಅಂತ ಹೇಳಿ. ಆಮೇಲೆ ಇನ್ನೂ ವಿಶೇಷ ಅಂದರೆ ಅವರ ಮೂಲ ಹೆಸರು ಮಯೂರ ಶರ್ಮ ಅಂತ ಹೇಳಿ. ನಮ್ಮ ಕದಂಬ ಕುಲದ ಮಯೂರ ಶರ್ಮ ಅಂತ ಹೇಳಿ ಅತ್ಯಂತ ಮಯೂರ ಶರ್ಮ ಅವರೀಗ ಸಾಹಿತ್ಯ ಬಗ್ಗೆ ವಿವರವಾಗಿ ಮಾತಾಡ್ತಾರೆ. ಆ ಅನುಭವ ಈಗ ನಂದೀಶ್ ಅವರ ನಾದಲ್ಲ ಉಳಿದಿರಲ್ಲ ಅನುಭವ ಬೇರೆ. ಪುಟ್ಟು ಕುಲಕರ್ಣಿಯವರ ಮಾತನ್ನ ಸಾಹಿತ್ಯದ ಬಗ್ಗೆ ಹೇಳುವ ಆ ಅನುಭವ ಮತ್ತು ದಿವ್ಯಾನಂದ ನೀಡುವಂಥದ್ದು ಕುಲಕರ್ಣಿ. ಮಂತ್ರವೂ ಧರ್ಮಶಾಸ್ತ್ರವೂ ಹೌದು, ಕಾವ್ಯವೂ ಹೌದು. ಸಾವಿತ್ರಿ ನಮ್ಮ ಆತ್ಮದ ಪ್ರತೀಕ. ಇದನ್ನ ಅನೋದ್ಯವಾಗಿ ನಮಗೆ ತಿಳಿಸಿದ ಪುಟ್ಟು ಕುಲಕರ್ಣಿಯವರಿಗೆ ಧನ್ಯವಾದಗಳು. ಇಲ್ಲಿ ವಿಶೇಷ ಅಂದರೆ ಪುಟ್ಟು ಕುಲಕರ್ಣಿಯವರು ಏನು ಸಾವಿತ್ರಿ ಬಗ್ಗೆ ಹೇಳ್ತಾ ಹೇಳ್ತಾ ನಮ್ಮನ್ನ ಯೋಗಯಾತ್ರೆ ಮೇಲೆ ತಗೊಂಡು ಊರ್ಧ್ವಮುಖವಾಗಿ ನಮ್ಮನ್ನು ಒಯ್ದು ನಮ್ಮನ್ನು ಪುನೀತಗೊಳಿಸಿದ್ದಾರೆ. ಅವರು ನಮೋಪಾಧ್ಯಾಯರು ಯಾವ ಪ್ರಶಸ್ತಿಯನ್ನು ಹುಡ್ಕೊಂಡು ಹೋಗಿಲ್ಲ, ಕೇಳಲಿಲ್ಲ, ವಸೂಲಿ ಮಾಡಲಿಲ್ಲ. ಅವ್ರನ್ನ ಹುಡ್ಕೊಂಡು ಬಂದಿದೆ. ಅವರಿಗೆ ಎಲ್ಲರ ಪರವಾಗಿ ನಾನು ಧನ್ಯವಾದ ಹೇಳ್ತೇನೆ. ಹಾಗೆ ನಾಗೇಂದ್ರ ಮುತ್ಮೂರ್ಡ್ ಅಪರೂಪದ ಈ ಚಿತ್ರವನ್ನು ಇದಕ್ಕೆ ಬಳಸ್ಕೊಂಡಿದ್ದಾರೆ. ಅವರು ಇಲ್ಲಿ ಉಪಸ್ಥಿತರಿದ್ದು ಮಾತಾಡಿದ್ದಾರೆ. ಅವರಿಗೆ ಧನ್ಯವಾದಗಳು ಅಂತ ನಮ್ಮ ಜನಾರ್ದನ್ ಭಟ್ ತಮ್ಮ ಅಪೂರ್ವ ಅನುಭವವನ್ನು ಇಲ್ಲಿ ಹೇಳ್ಕೊಂಡಿದ್ದಾರೆ. ಅವರಿಗೂ ನಾನು ಧನ್ಯವಾದ ಹೇಳ್ತೇನೆ. ಈಗ ಒಂದು ಓದು ಮನೆ, ಲೈಬ್ರರಿಗೆ ಕನ್ನಡ ಸಂಪ್ರದಾಯ ಓದು ಮನೆ ಎಸ್ ಎಂ ಹೆಗಡೆಯವರು ಅವರು ಸಂಗ್ರಹ ಮಾಡಿ ಓದ್ಲಿಕ್ಕೆ ಅಂತ ಹೇಳಿ ಎಲ್ಲರಿಗೂ ಆಸಕ್ತರಿಗೆ ಓದ್ಲಿಕ್ಕೆ ಅಂತ ಹೇಳಿ ಅವರ ಸಂಗ್ರಹದಲ್ಲಿ ಪುಸ್ತಕವನ್ನ ಇಲ್ಲಿ ಓದು ಮನೆಯ ಮೂಲಕ ಎಲ್ಲರಿಗೂ ಓದುಗರಿಗೆ ಅರ್ಪಿಸ್ತಾ ಇದ್ದಾರೆ. ಈಗ ಅದನ್ನ ಉದ್ಘಾಟನೆ ಮಾಡಿದ್ದಾರೆ. ಪುಟ್ಟು ಕುಲಕರ್ಣಿಯವರು
ವಿಡಿಯೋ ಬಿಡವಾ ಅಧ್ಯಕ್ಷ ಹಸಿಗಾರ ಮಾತಾಡ್ತಾರೆ. ಅಧ್ಯಕ್ಷರಿಗೆ ಮಾತಾಡ್ತಾರೆ. ಹಸಿಗಾರ ಬಗ್ಗೆ ನಾನು ಮಾತು ಹೇಳಬೇಕು. ಹಸಿಗಾರದ ಕೂಡ ನಮಗೆ ನೆನಪಾಗೋದು ಯಕ್ಷಗಾನ ಕುಟುಂಬ ಕಲ್ಕಿ. ಬಹುಶಃ ಯಕ್ಷಗಾನದ ಚರಿತ್ರೆಯಲ್ಲಿ ಹಸಿಗಾರ ಕುಟುಂಬದ ಹೆಸರಿಲ್ಲದೆ ಯಕ್ಷಗಾನ ಇಲ್ಲ. ಆ ಕುಟುಂಬದ ಹಸಿಗಾರರು ಮಹತ್ವದ ಒಂದು ಕೆಲಸ ಮಾಡಿದ್ದಾರೆ. ಯಕ್ಷಗಾನಕ್ಕೆ ಸಂಬಂಧಪಟ್ಟಂತ ಒಂದು ಪೂರ್ವವಾದ ಕೃತಿಯನ್ನ ಅವರೀಗ ಬರೆದು ಅದೀಗ ಮುದ್ರಣ ಆಗ್ತಾ ಇದೆ. ಈ ವರ್ಷ ತಿಂಗಳ ಮನೆಯಲ್ಲಿ ಪ್ರಕಟಗೊಂಡಿದೆ. ಅವರ ದೊಡ್ಡ ಕೊಡುಗೆ ಯಕ್ಷಗಾನ ರಂಗಕ್ಕೊಂದು ಅಪೂರ್ವ ಕೊಡುಗೆಯಾಗಿದೆ. ಅವರೀಗ ಅಧ್ಯಕ್ಷ ಸ್ಥಾನ ಮಾತಾಡ್ತಾರೆ. ದಿವ್ಯವಾದಂತಹ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳುವುದಕ್ಕೆ ಗಾಯತ್ರಿ ಅವರು ನನಗೆ ಕೇಳಿಕೊಂಡಿದ್ದರು. ನಾನು ಬಹಳ ಪ್ರೀತಿಯಿಂದ ನಿಮ್ಮೆಲ್ಲರ ಅಭಿಮಾನದಿಂದ ಇಲ್ಲಿ ಬಂದಿದ್ದೇನೆ. ನಂದೀಶ್ ಅವರ ನಾದಾನುಸಂಧಾನವನ್ನು ಕೇಳಿದ್ದಾರೆ. ಪುಟ್ಟು ಕುಲಕರ್ಣಿಯವರ ಸಾವಿತ್ರಿಯ ಮೇಲಿನ ಅನುಸಂಧಾನವನ್ನು ಕೇಳಿದ ಮೇಲೆ ಅಧ್ಯಕ್ಷನಾಗಿ ನಾನು ಮಾತನಾಡತಕ್ಕದ್ದು ಬಹಳ ಏನೂ ಇಲ್ಲ. ಆದರೆ ನನ್ನ ಕರ್ತವ್ಯವನ್ನು ನಾನು ಮಾಡಬೇಕಾಗಿದೆ. ಶಿರಸಿ, ಗೋಕರ್ಣ, ಪಾಂಡಿಚೇರಿ ಇದರ ಯೂನಿಕ್ ಬಗ್ಗೆ, ಇದರ ಅನನ್ಯತೆ ಬಗ್ಗೆ ಮಾತನಾಡಿದರು. ಬಹುಶಃ ಪಾಂಡಿಚೇರಿ ಸದಾಕಾಲ ಬೆಳಗಿನ ಜಾವದಲ್ಲಿ ಮೊದಲ ಸೂರ್ಯಕಿರಣ ಬೀಳುವಂತಹ ಪ್ರದೇಶ. ಅದೇ ರೀತಿಯಾಗಿ ಸಂಧ್ಯಾ ಜ್ಯೋತಿ ಇರುವುದು ಗೋಕರ್ಣದ ಪ್ರದೇಶ. ಇವೆರಡನ್ನೂ ಮಧ್ಯಂತರದಲ್ಲಿ ಸಂಧಿಸುವಂಥದ್ದು ಶಿರಸಿ. ಸೊ ಇದೊಂದು ಪಥ, ಪೂರ್ವದಿಂದ ಪಶ್ಚಿಮಕ್ಕೆ ಮತ್ತು ಪುನಃ ಪಶ್ಚಿಮದಿಂದ ಪೂರ್ವಕ್ಕೆ ಒಂದು ಪಥ ಏನಿದೆ, ಅದಕ್ಕೆ ಶಿರಸಿಯು ಕೂಡ ಒಂದು ಮಾರ್ಗದಲ್ಲಿ ಸಿಗುವಂಥ ನಿಲ್ದಾಣ. ಈ ಯೂನಿಕ್ ಏನಿದೆ, ಇದು ತಾತ್ವಿಕವಾಗಿ ಬಹಳ ಮಹತ್ವದ್ದು. ಇವತ್ತು ಉಮಾಸಹಸ್ರ ಎನ್ನುವರು, ಉಮಾಸಹಸ್ರ ಅಂತ ಮತ್ತು ಅರವಿಂದರ ಸಾವಿತ್ರಿ ಏನಿದೆ, ಇವೆರಡೂ ಮಹತ್ವವಾದಂಥ ಕಾವ್ಯಗಳಂತೆ. ಮಹಾಭಾರತ ಮತ್ತು ರಾಮಾಯಣ
ರಾಮಾಯಣಗಳನ್ನು ತಾತ್ವಿಕವಾಗಿ ಅದು ಪುರಾಣ ಅಂತ ಒಪ್ಪೋದಿಲ್ಲ, ಅದನ್ನು ಇತಿಹಾಸ ಅಂತ ಹೇಳ್ತಾರೆ. ನಾಟ್ಯಶಾಸ್ತ್ರದಲ್ಲಿ ಹೇಳ್ತಾರೆ ಅದನ್ನು ಇತಿಹಾಸವನ್ನು ಸೃಷ್ಟಿ ಮಾಡಿದೆ ಅಂತ ಹೇಳ್ತಾರೆ. ಅದನ್ನು ಅಧಿಕಾರಿಕ ಅಂತ ಹೇಳ್ತಾರೆ. ಇವೆರಲ್ಲಿ ಬರುವಂತಹ ಪಾತ್ರಗಳಲ್ಲಿ ಅಧಿಕಾರಿಕವಾದವು, ಉಳಿದವುಗಳು ಪುರಾಣಗಳು, ಪ್ರಾಕೃತಿಕವಾದವು. ಫ್ಯೂಚರ್ ಪೊಯಿಟ್ರಿ ಅಂತ ಏನು ಹೇಳ್ತು ಅರವಿಂದರ ಸಾವಿತ್ರಿ, ಅದು ಇವೆಲ್ಲಕ್ಕಿಂತ ಮೀರಿದಂತಹ ಒಂದು ಕಾವ್ಯವಾಗಿ ನಮಗೆ ಕಂಡುಬರ್ತದೆ. ಇದರಲ್ಲಿನ ಎಲ್ಲ ಏನು ಶಬ್ದಗಳಿದೆ, ತತ್ವ ಏನಿಲ್ಲ, ಇದು ನಮ್ಮ ಇವತ್ತಿನ ಪ್ರಜ್ಞೆಗೆ, ನಮಗೆ ಸಾಮಾನ್ಯ ಜನರಿಗೆ ನಿಂತಿದೆ ಇರುವಂಥದ್ದು. ನಾವು ಸಂಕಲ್ಪ ಮಾಡಬೇಕಾದ್ರೆ ಮಾತಾಡ್ತೀವಿ ಬಾಹ್ಯಾಭ್ಯಂತರ. ಬಾಹ್ಯಾಭ್ಯಂತರ ಅಂತ ಏನು? ಬಾಹ್ಯವಾಗಿರುವುದು ಮತ್ತು ಅಭ್ಯಂತರವಾಗಿರುವುದು, ನಮ್ಮ ಒಳಗಡೆ ಇರುವುದು. ಎರಡನ್ನೂ ಅನುಸಂಧಾನ ಮಾಡಿದಾಗ ನಮಗೆ ಏನು ಅರ್ಥವಾಗುತ್ತೆ, ಅದು ಬಾಹ್ಯಾಭ್ಯಂತರವಾಗಿರುತ್ತೆ. ಸಾವಿತ್ರಿ ಈಗ ನಮ್ಮಿಂದ ಸರಸ್ವತಿಗೆ ಕೊಂಡೊಯ್ಯತಕ್ಕಂಥ ಒಂದು ಮಧ್ಯಂತರದ ಪಥದ ದರ್ಶನ. ಹಾಗಾಗಿ ಈ ಏನು ನಾವು ಈ ಬಾಹ್ಯಾಭ್ಯಂತರದ ಶುಚಿಯನ್ನು ನಾವು ಯಾವತ್ತು ಮಾಡ್ಕೊಳ್ಳಿಲ್ಲ, ಎಲ್ಲಿ ತನಕ ನಾವು ಮಾಡ್ಕೊಳ್ಳಿಲ್ಲ ಅಲ್ಲಿ ತನಕ ನಮಗೆ ಸಾವಿತ್ರಿ ಅರ್ಥ ಆಗಲಿಲ್ಲ. ರಾಮಾಯಣ ನಮಗೆ ಯಾಕೆ ಅರ್ಥ ಆಯಿತು ಅಂತಂದರೆ, ನಮ್ಮ ಒಳಗೆ ಇದ್ದಂಥದ್ದು, ನಮ್ಮ ತತ್ವಗಳೇ ಅಲ್ಲಿ ಇದೆ. ಹಾಗಾಗಿ ನಮಗೆ ರಾಮಾಯಣ ಮಹಾಭಾರತ ಅಂತಾರೆ. ನಮಗೆ ಗೊತ್ತಿಲ್ಲದ ಒಂದು ಲೋಕ ಏನಿದೆ, ಪಥ ಏನಿದೆ, ಅದು ಸಾಹಿತ್ಯ ಇದೆ. ಅದನ್ನು ನಾವು ಅನುಸಂಧಾನ ಮಾಡಬೇಕು ಅಂತಂದರೆ ನಾವು ಇವತ್ತು ಆ ಪ್ರಯತ್ನವನ್ನು, ಆ ದಿಶೆಯಲ್ಲಿ ನಮ್ಮ ಅನುಸಂಧಾನವನ್ನು ಮಾಡಿಕೊಳ್ಬೇಕು. ಅವರು ಏನು ನಾದದಲ್ಲಿ ನಮಗೆ ಕರ್ಕೊಂಡು ಹೋಗಿ, ಹಾಗೆ ನಮ್ಮ ಏನು ದೃಷ್ಟಿಕೋನ ಇದೆ ಅಷ್ಟು ಗಾಢವಾಗಿ ಕರ್ಕೊಂಡು ಅಂದ್ರೆ ಮಾತ್ರ ನಮಗೆ ಅದು ಅರ್ಥ ಆಗುತ್ತೆ. ಇವತ್ತು ಕುಲಕರ್ಣಿಯವರು ಏನು ಸಾವಿತ್ರಿಯನ್ನು ಬರೆದರು, ಇದು ಅತ್ಯಂತ ಕಠಿಣವಾದಂತಹ ಕನ್ನಡ ಶಬ್ದ ಇದೆ. ಯಾವ ಇಂಗ್ಲಿಷ್ ಶಬ್ದಗಳು ಬ್ರಿಟಿಷರಿಗೆ ಅರ್ಥ ಆಗಲಿಲ್ಲ, ಇಂಗ್ಲಿಷರಿಗೆ ಅರ್ಥ ಆಗಲಿಲ್ಲ, ಹಾಗೆ ನಮಗೆ ಇವರ ಕನ್ನಡ ಕೂಡ ಅರ್ಥ ಆಗೋದು. ಆದ್ದರಿಂದ ಇದಕ್ಕೆ ಒಂದು ಪ್ರತ್ಯೇಕವಾದಂತಹ ಇನ್ನೊಂದು ಡಿಕ್ಷನರಿಯನ್ನು ಮಾಡಬೇಕು, ಅಂದ್ರೆ ಮಾತ್ರ ನಾವು ಅದನ್ನು ಓದಬಹುದು. ಅದು ಬಹುಶಃ ಸಾವಿತ್ರಿ ವಿಶ್ವಕೋಶ ಅಂತ ಮಾಡಿದ್ರೆ ಇನ್ನೂ ಹೆಚ್ಚು ಅರ್ಥ ಆಗುತ್ತೆ. ನಾಟ್ಯಶಾಸ್ತ್ರಕ್ಕೆ ಒಂದು ವಿಶ್ವಕೋಶ ಅಂತ ಬರೆದಿದ್ದಾರೆ. ಯಾಕೆ ಅಂದ್ರೆ ನಾಟ್ಯಶಾಸ್ತ್ರದಲ್ಲೂ ಕೂಡ ಇದೇ ರೀತಿಯಾದಂತಹ ಅರ್ಥವಾಗದೇ ಇರುವ, ನಮಗೆ ನಾವು ಬಳಸದೇ ಇರುವಂಥ ಶಬ್ದಗಳನ್ನು ಬಳಸಿದ್ದಾರೆ. ಅದಕ್ಕಾಗಿ ವಿಶ್ವಕೋಶ ಅಂತ ಮಾಡಿ ಆ ಶಬ್ದ ಹೇಗೆ ಹುಟ್ಟಿದೆ, ಹೇಗೆ ಬಳಕೆಯಾಗಿದೆ, ಎಲ್ಲೆಲ್ಲೆಲ್ಲ ಬಳಕೆಯಾಗಿದೆ ಅಂತ ಬರೆದರೆ, ಹಾಗೆಯೇ ಸಾವಿತ್ರಿಗೂ ಕೂಡ ಒಂದು ವಿಶ್ವಕೋಶ ಅಥವಾ ಎಲ್ಲ ರೀತಿಯಾದಂತಹ ಅಗತ್ಯತೆ ಇದೆ. ಅಂದ್ರೆ ಮಾತ್ರ ನಾವು ಸಾವಿತ್ರನ ಈಗ ನಮಗೆ ಏನೋ ಅರ್ಥ ಆಗಿದೆ, ಅದರಲ್ಲಿ ಯಾವ ಶಬ್ದವನ್ನು ಬಳಸಿದ್ದಾರೆ, ಆ ಶಬ್ದ ಎಲ್ಲೆಲ್ಲೆಲ್ಲ ಬಳಕೆಯಾಗಿದೆ, ಅದನ್ನೆಲ್ಲ ತಿಳಿಸುವಂತಹ ಒಂದು ವಿಶ್ವಕೋಶ ಆದರೆ ಅಂದ ಮಾತ್ರ ನಾವು ಅದನ್ನು ಅನುಸಂಧಾನ ಮಾಡಬಹುದು. ಆ ಪ್ರಯತ್ನಗಳನ್ನು ಯಾರಾದರೂ ಮಾಡಲಿಕ್ಕೆ ಮುಂದೆ ಬಂದರೆ ಅದರ ಬಗ್ಗೆ ಪ್ರಯತ್ನಗಳನ್ನು ಬೇರೆ ಬೇರೆ ಲೆವೆಲ್ನಲ್ಲೂ ಕೂಡ ನಾವು ನೋಡಬಹುದಾಗಿದೆ. ಹಾಗಾಗಿ ಅದು ಸುಮಾರು 3-4 ಸಂಪುಟಗಳಾಗಬಹುದು, ಅಷ್ಟು ಅಗಾಧವಾದಂತಹ ಶಬ್ದ ಸಂದರ್ಭಗಳು ಉಂಟು. ಅದರಲ್ಲಿ ಅದನ್ನು ಮುಂದಿನ ದಿವಸಗಳಲ್ಲಿ ಹುಟ್ಟು ಕುಲಕರ್ಣಿ ಪ್ರಸ್ತಾಪ ಮಾಡಬೇಕು. ಅವರ ಒಂದು ಪತ್ರಿಕೆಯನ್ನು ಮಾಡ್ತಾ ಇದ್ದಾರೆ. ಅದರಲ್ಲಿ ಪ್ರಸ್ತಾಪ ಮಾಡಿದರೆ ಯಾರಾದರೂ ಆ ದಿಶೆಯಲ್ಲಿ ಪ್ರಯತ್ನ ಮಾಡಲಿಕ್ಕೆ ಆಗುವುದು ಅಂತ ಹೇಳಿ ಇವತ್ತೇನು ನಮ್ಮನ್ನೆಲ್ಲ ಇಲ್ಲಿ ಪ್ರೀತಿಯಿಂದ ಕರೆದು ನಮ್ಮನ್ನು ಒಂದು ಸೇರಿಸಿದ್ದೀರಿ. ಗಾಯತ್ರಿ ಅವರು ತಮಗೆ ಅಭಿನಂದನೆಗಳು ಮತ್ತು ವಂದನೆಗಳು. ಹಾಗೆ ನಂದೀಶ್ ಅವರು ಹುಟ್ಟು ಕುಲಕರ್ಣಿ ನಮ್ಮನ್ನು ಪರಾಪಶ್ಯಂತಿ ಮಧ್ಯಮ ವೈಖರಿ ಇಂಥ ಮಹತ್ತರವಾದಂತಹ ವಿಷಯಗಳಿಗೆ ಕರ್ಕೊಂಡು
ಎಲ್ಲರಿಗೂ ಅಭಿನಂದನೆ ವಂದನೆ ನನ್ನ ಮಾತು ಮುಗಿಸ್ತೇನೆ. ನನಗೆ ನನ್ನನ್ನು ಬಹಳ ಪ್ರೀತಿಯಿಂದ ಮತ್ತು ನನ್ನನ್ನು ಗೌರವದಿಂದ ಪರಿಚಯಿಸಿದಂತಹ ನನ್ನ ಪ್ರಾಚೀನದ ಗೆಳೆಯನಾದಂತಹ ರಾಜೀವ್ ಅವರಿಗೆ ಮತ್ತು ಕಾರ್ಯಕ್ರಮವನ್ನು ಸ್ವಾಗತ ಮಾಡಿದಂತಹ ಮತ್ಯಾಡಿ ಸುಬ್ರಾಯ ಅವರು ಕೂಡ ನನಗೆ ಬಹಳ ಹಿಂದಿನಿಂದ ಗೆಳೆಯರಾಗಿದ್ದಾರೆ. ಎಲ್ಲರಿಗೂ ತಮ್ಮೆಲ್ಲರಿಗೂ ವಂದನೆ.